ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಅಸ್ಯ ಕಮಲಗಲಿತಂ ವಾङ्ಮಯಂ ಅಮೃತಂ ಜಗತ್ಪಿಬತಿ ಭುಜಗಭೋಗಾವಮೃದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷ್ಯಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತಶ್ಟ್ವೇ ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಭಾಗವತ ಚಿಂತನದಲ್ಲಿ ನಮ್ಮನ್ನು ನಾವು ತಿಳ್ಕೋಬೇಕು ಮೊದಲು ಅಂತ ಅನ್ನೋದನ್ನು ನೋಡ್ತಾ ಇದ್ವಿ. ಆಗ ನೋಡ್ತಾ ಒಂದು ಬಂದಂಥ ಪ್ರಶ್ನೆ, ಏನು ನನ್ನ ವಿಳಾಸ ಯಾವುದು ಅಂತ ನೋಡ್ಕೋಬೇಕಾಗಿರುವಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಜೀವ ತನ್ನನ್ನು ತಾನು ಅರಿಸಲು ಪ್ರಯತ್ನ ಮಾಡ್ತಾನೆ, ಆದರೆ ಒಳಗಲ್ಲ, ಹೊರಗಿನಿಂದ ಹೊರಗೆ ನೋಡ್ತಾನೆ. ಗೃಹೇಶು ಗೃಹಮೇದಿನಾಂ ಅಂತ. ನನ್ನನ್ನು ನಾನು ಅರಸುವುದು ನನ್ನ ಮನೆ ಮಾರು, ನನ್ನ ಹೆಂಡತಿ ಮಕ್ಕಳು, ನಾನು ಕೂಡಿಟ್ಟ ದುಡ್ಡು, ನಾನು ಮಾಡಿಟ್ಟ ಆಸ್ತಿ, ಇದೆಲ್ಲ ನನ್ನೊಳಗೆ ಏನಿದೆಯೋ ಗೊತ್ತಿಲ್ಲ. ನನ್ನ ಮಾನ ಸಮ್ಮಾನಗಳು, ನನ್ನ ಆಸ್ತಿ ಪಾಸ್ತಿಗಳು, ನನ್ನ ಸಂಪತ್ತು, ಕಾರು, ನನ್ನ ಕಾರುಬಾರು, ಇವೇ ನನಗೆ ಬೇಕಾಗಿರುವಂಥದ್ದು. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಯಾವುದನ್ನೋ ತಾನು ಅಂತ ಬಯಸಿಕೊಂಡು ಮನುಷ್ಯ ಏನು ಕೇಳಬೇಕೋ ಅದನ್ನು ಎಲ್ಲೆಲ್ಲೋ ತನ್ನನ್ನು ಹುಡುಕಕ್ಕೆ ಹೋಗ್ತಾನೆ. ಹೀಗೆ ನಡೀತಾ ಮನುಷ್ಯನ ಬದುಕು ಕಳೆದು ಹೋಗುತ್ತೆ. ಕಾರಣ ಏನಪ್ಪ ಅಂದರೆ, ಏನು ತಿಳ್ಕೊಳ್ಬೇಕು ಅನ್ನುವುದೇ ಅವನಿಗೆ ಗೊತ್ತಿಲ್ಲ. ಸೊ ಏನಪ್ಪ ಅಂದರೆ, ವಿ ಡೋಂಟ್ ನೋ ಎನಿಥಿಂಗ್, ಬಟ್ ದ ಐರಾನಿ ಈಸ್ ವಿ ಡೋಂಟ್ ನೋ ದಟ್ ವಿ ಡೋಂಟ್ ನೋ. ನಮಗೇನೂ ಗೊತ್ತಿಲ್ಲ ಅನ್ನೋದು ಸಹ ಗೊತ್ತಿಲ್ಲದಿರ ನಡೀತಾ ಇದ್ದೇವೆ ನಾವು. ಹಾಗಾಗಿ ನಮ್ಮನ್ನೇ ಅರ್ಥ ಮಾಡಿಕೊಳ್ಳದಂಥ ನಾವು ಜಗತ್ತನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಭಗವಂತನ ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಏನು ಕೇಳಬೇಕು ಅನ್ನುವುದೇ ಗೊತ್ತಿಲ್ಲ. ಮನುಷ್ಯ ಕುರುಡನಾಗಿ ಬದುಕ್ತಾ ಇದ್ದಾನೆ. ಇದು ದಡ್ಡತನದ ಪರಾಕಾಷ್ಠೆ ಆಗಿದೆ ಅಂತ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಿದ್ರು. ಯಾಕಂದರೆ ಅವನಿಗೆ ತನಗೆ ಗೊತ್ತಿಲ್ಲ ಅನ್ನುವುದು ಗೊತ್ತಿಲ್ಲ. ಇದನ್ನೇ ನಾನೀಗ ಹೇಳಿದ್ದು. ಹಿ ಡಸಂಟ್ ನೋ ದಟ್ ಹಿ ಡೋಂಟ್ ನೋ ಎನಿಥಿಂಗ್. ಸೊ ಈ ಚಡಪಡಿಕೆಗೂ ಒಂದು ಕಾರಣ ಏನಪ್ಪ ಅಂದರೆ, ಎಷ್ಟು ಚಿರಂ ಜೀವತಿ ಸಾ ವರ್ಷತತಂ ಜೀವತಿ ಅಂತ ಪತಂಜಲಿ ಹೇಳ್ತಾನೆ. ಏನಂಗಂದರೆ ಮನುಷ್ಯ ಹೆಚ್ಚಂದರೆ 100 ವರ್ಷ ಬದುಕ್ತಾನಪ್ಪ. ಈ 100 ವರ್ಷದಲ್ಲಿ ಏನು ಮಾಡಿ ಬದುಕದ ಅನ್ನೋದು ಏನಾದರೂ ಒಂದು ಮಾಡಲೇಬೇಕಲ್ವಾ. 100 ವರ್ಷ ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ ಒಂದೇ ಜಾಗದಲ್ಲಿ. ಏನು ಕೇಳಬೇಕು ಅನ್ನುವುದು ಗೊತ್ತಿರದವನಿಗೆ ಏನು ಮಾಡಬೇಕು ಅನ್ನುವುದು ಗೊತ್ತಿರುತ್ತೆಯೇ? ಖಂಡಿತ ಗೊತ್ತಿರಲ್ಲ. ಆದರೂ ಏನಾದರೂ ಮಾಡ್ತಾನೆ ಇರ್ತಾನೆ. ಜೀವನ ಅಂದರೆ ಕ್ರಿಯೆಗಳ ಪರಂಪರೆ. ಅದು ನಾವು ಮಾಡೋದಿಲ್ಲ ಅಂದರೂ ಅದು ಆಗೋಗುತ್ತೆ. ನಿದ್ರೆಯಲ್ಲೂ ಒಂದು ಕ್ರಿಯೆ ಇದೆ. ನಿಷ್ಕ್ರಿಯನಾಗಿ ಬದುಕಲು ಸಾಧ್ಯವೇ ಇಲ್ಲ. ನಿದ್ರೆಯ ಹ್ರಿಯತೆ ನಕ್ತಂ ಅಂತ. ಹಾಗೆ 100 ವರ್ಷ ಬದುಕಿದವು ಒಬ್ಬ ಮನುಷ್ಯ ಅಥವಾ ನಾವು ಬದುಕಿದ್ವು ಅಂತ ಇಟ್ಕೊಳ್ಳೋಣ ಅಂತೆ. ಆವಾಗ ಏನಾಗುತ್ತೆ ಅಂದರೆ, ಅದರಲ್ಲಿ ಅರ್ಧ ಹಗಲು ಅರ್ಧ ರಾತ್ರಿ. ಹೌದಾ? 50 ವರ್ಷಗಳ ಕಾಲ ಇರುಳು, 50 ವರ್ಷಗಳ ಕಾಲ ಬೆಳಗ್ಗೆ. 50 ವರ್ಷಗಳ ಕಾಲ ಇರುಳು ನಿದ್ದೆಗಾಗಿ ಮರಳಾಗಿ ಹೋಯ್ತು, ಸಂದು ಹೋಗಾಯಿತು ನಾವು. ಇನ್ನು 50 ವರ್ಷ ರಾತ್ರಿ ಎಲ್ಲ ಯಾರಾದರೂ ನಿದ್ದೆ ಮಾಡ್ತಾರಿಯೇ ಅಂತಂದರೆ, ಆದರೆ ಮಾಡೇ ಮಾಡ್ತಾರೆ. ಯಾಕಂದರೆ ಯಾರು ಮಾಡಲ್ಲ ಅಂದರೆ ಅಕಸ್ಮಾತು ಯಾವಾಗಲೂ ಯಾರೇ ನಿದ್ದೆ ಮಾಡ್ತಾರೆ, ಹೊಸದಾಗಿ ಮದುವೆ ಆಗಿರೋರನ್ನ ಕೇಳಿ ಅಂತ ಹೇಳ್ತಾರೆ. ಹಾಗಾಗಿ ಆಯಿತು, ಅದು ಆ ಒಂದು ಚಿಂತೆಯಲ್ಲೇ ಹೊಸದಾಗಿ ಮದುವೆ ಆದ ತರುಣಿಯರು ಆ ಒಂದು ಇದರಲ್ಲೇನೇವೆ, ಸುಖದಲ್ಲೇನೇವೆ, ಇದನ್ನು ಅದೇ ಜೀವನ ಅಂದ್ಕೊಂಡು ಕಾಲ ಕಳೆಯೋದು ಉಂಟು. ಅಲ್ಪ ಕಾಲ ಆಗುತ್ತದು. ಆದರೆ ಹೆಚ್ಚುವರಿ 50 ವರ್ಷಗಳ ಕಾಲ ರಾತ್ರಿ ನಿದ್ದೆಯೇ ಆಗಿಬಿಡುತ್ತೆ. ಆ ಇನ್ನು ಉಳಿದಿರೋದು 50 ವರ್ಷ, ಅದರಲ್ಲಿ 20-22 ವರ್ಷದವರೆಗೂ ಏನೂ ಬುದ್ಧಿ ಇರೋದಿಲ್ಲ. ಅದು ಯುವಕತನ. ಅವಾಗಿನ್ನೂ ಅಥವಾ 18-20ವರೆಗೂ ಬರೀ ಓದೋದು ಅದು ಇದು ಅಂತ ಆಗ್ಬಿಡುತ್ತೆ. ಏನು ಓದ್ತಾರೋ ಏನು ಬಿಡ್ತಾರೋ, ಓದಬೇಕಾದದ್ದು ಬಿಟ್ಟು ಇನ್ನೆಲ್ಲ ಓದಿರ್ತಾರೆ. ಹಾಗಾಗಿ ಅದೂ ಹೋಯ್ತು 20 ವರ್ಷ. ಇನ್ನು ಉಳಿದಿರೋವಂಥ 30 ವರ್ಷ ಮದುವೆ ಆಗ್ತಾನೆ. ಆ ಒಂದು ಇದು ಮದುವೆಯ ಸಂಭ್ರಮ, ಅದಾದ ಮೇಲೆ ಮದುವೆಯ ಒಂದು ಸಂಸಾರ ಸುಖ, ಅದಾದ ಮೇಲೆ ಸಂಸಾರದ ದುಃಖ, ಅದಕ್ಕಾಗಿ ಜೀವನ ಕಷ್ಟಪಡೋದು, ಹೀಗೆ ಆಗಿಬಿಡುತ್ತೆ. ಕ್ರಮೇಣ ಬಾಲ್ಯ ಕಳೆಯಿತು, ಪ್ರಾಯ ಬಂತು, ಚಿಂತಿಸುವ ಶಕ್ತಿ ಬಂತು. ಆದರೆ ಚಿಂತಿಸುವ ಮನಸ್ಸೇ ಆಗಲಿಲ್ಲ. ಹಗಲೆಲ್ಲ ಮನುಷ್ಯನ ಕಾಡುವ ಚಿಂತೆ ಎರಡೇ: ದುಡ್ಡು ಸಂಪಾದನೆ ಚಿಂತೆ ಮತ್ತು ಹೆಂಡತಿ ಮಕ್ಕಳನ್ನು ಸಾಕೋ ಚಿಂತೆ. ಲಾಭ ಮಾಡೋ ಚಿಂತೆ, ದುಡ್ಡಿಗೆ ಕಾದಾಟ, ಪರದಾಟ, ಹೀಗೆ ಭವಿಷ್ಯದ ಸುಖಕ್ಕಾಗಿ ಒದ್ದಾಟ.
ವರ್ತಮಾನದ ವರ್ತಮಾನವೇ ಸಂಸಾರ ಆಗಿಬಿಡುತ್ತೆ, ಅರ್ಥವೇ ಜೀವನ ಆಗಿಬಿಡುತ್ತೆ. ಅಂದರೆ ಅರ್ಥ ಅಂದರೆ ಹಣ, ಇಲ್ಲಿ ಜೀವನ ಮತ್ತು ಪರಮ ಪುರುಷಾರ್ಥ ಎಲ್ಲಿಂದ ಬರಬೇಕು? ಸಾಧ್ಯವೇ ಇಲ್ಲ. ಅದರ ಆಚೆಗೆ ಜೀವನದಲ್ಲಿ ಏನಾದರೂ ಇದೆ ಅಂತ ಯೋಚನೆಯೇ ಮಾಡೋದಿಲ್ಲ, ಮಾಡೋದಕ್ಕೆ ತಾಳ್ಮೆಯೂ ಇರೋದಿಲ್ಲ, ಸಮಯವೂ ಇರೋದಿಲ್ಲ. ಹಾಗಾಗಿ ನಾವೀಗ ಏನು ಮಾಡಬೇಕು ಅಂತ ಕೇಳಿದ್ರೆ ಶುಕಾಚಾರ್ಯರು ಹೇಳ್ತಾರೆ, ಮೊದಲು ಈ ಬದುಕನ್ನು ಆಳವಾಗಿ ನೋಡಲು ಕಲಿ. ಏನು ಈ ಬದುಕು, ಏನು ಇದಕ್ಕೂ ನನಗೂ ಇರುವಂಥ ಸಂಬಂಧ? ಉಸಿರಿದ್ದಷ್ಟು ಕಾಲ ನಮ್ಮದು 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 ಅಂತ ಹಾರಾಡ್ತಾ ಇರ್ತೀವಿ. ಹುಟ್ಟಿದ್ದಕ್ಕೆ ನಾವು ಹೊಣೆಗಾರರಲ್ಲ. ಹೇಗೆ ಹುಟ್ಟಿದ್ದೀವೋ, ಯಾಕೆ ಹುಟ್ಟಿದ್ದೀವೋ ನಮಗೇ ಗೊತ್ತಿಲ್ಲ. ಯಾವಾಗ ಸಾಯ್ತೇವೆ ಗೊತ್ತಿಲ್ಲ, ಹೇಗೆ ಸಾಯ್ತೇವೆ ಅದೂ ಗೊತ್ತಿಲ್ಲ, ಯಾಕೆ ಸಾಯ್ತೇವೆ ಅದೂ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀವಿ ಸತ್ತ ಮೇಲೆ ಅದೂ ಗೊತ್ತಿಲ್ಲ. ಹಾಗಾದರೆ ಹುಟ್ಟು ಸಾವಿನ ನಡುವೆ ಈ ಕೆಲವು ದಿನಗಳಲ್ಲಿ ಉಸಿರಾಟಕ್ಕೆ ಮಾತ್ರ ನಾನು ನಾನು ಅಂತ ಹೊಣೆಗಾರ ಅಂತ ಹಾರಾಡಿದ್ರೆ ಏನು ಸಿಗುತ್ತೆ? ಉಸಿರಾಡೋದಕ್ಕಾದರೂ ನಾವು ಸ್ವತಂತ್ರರೇ ಇಲ್ಲ. ಒಳಗೊಬ್ಬ ಕೂತಿದ್ದಾನೆ, ಉಸಿರಾಡ್ತಾ ಇದ್ದೀವಿ. ಈ ಜೀವನವನ್ನು ರೂಪಿಸ್ತಿರುವಂಥ ರೂವಾರಿ ಯಾರವನು ಅಂತ ನೋಡಿದ್ರೆ ದೇವರು ನಮಗೆ ತಲೆ ಕೊಟ್ಟಿದ್ದಾನೆ. ಹೊರಗಷ್ಟೇ ಅಲ್ಲ, ಒಳಗೂ ಅದನ್ನು ಉಪಯೋಗಿಸಬೇಕು ಅಂತ ತಿಳ್ಕೊಳ್ಬೇಕು. ಆದರೆ ಹೇಗೆ? ಅದೇ ಕ್ವಶನ್ನು. ನಾವು ಹೆಂಡತಿ ಮಕ್ಕಳನ್ನು ಪೋಷಿಸ್ತೇವೆ, ಅವರ ಕಷ್ಟ ನಮ್ಮದೇ ಕಷ್ಟ ಅಂತ ತಿಳಿದು ಕಂಗಾಲಾಗಿ ಕಣ್ಣೀರು ಸುರಿಸ್ತೇವೆ. ಯಾಕಂದರೆ ಅವರನ್ನು ನಾವು ಪ್ರೀತಿ ಮಾಡ್ತೇವೆ, ಅವರು ನಮ್ಮವರು ಎಂಬ ಭಾವನೆಯಿಂದ ಕಾಣ್ತಾ ಇರ್ತೇವೆ. ಅದೇ ಅದಕ್ಕೆ ಕಾರಣ. ಇದರ ಇನ್ನೊಂದು ಮುಖ ಏನಪ್ಪ ಅಂದರೆ, ಬೀದಿಯಲ್ಲಿ ಒಬ್ಬ ಅಜ್ಞಾತವಾದಂಥ ಮುದುಕ ಬಿದ್ದಿದ್ದಾನೆ ಅಂತ ಇಟ್ಕೊಳ್ಳೋಣ. ಹಸಿವಿನಿಂದ ಸಾಯೋ ಸ್ಥಿತಿಯಲ್ಲಿದ್ದಾನೆ. ಅದನ್ನು ಕಂಡರೂ ಕೂಡ ವಿಚಲಿತನಾಗದೆ ಕಾಣದಂತೆ ನಾವು ಮುಂದೆ ಹೊರಟೋಗ್ತಾ ಇರ್ತೀವಿ. ಅವನ ಕಷ್ಟಕ್ಕೆ ನಮ್ಮ ಮನಸ್ಸು ಕರಗಬೇಕಾಗಿತ್ತು ಆ್ಯಕ್ಚುಲಿ, ಆದರೆ ಕರಗಲಿಲ್ಲ. ಅನುಕಂಪ ಬರಬೇಕಾಗಿತ್ತು, ಮೂಡಲಿಲ್ಲ. ಕಾರಣ ಏನಪ್ಪ ಅಂದರೆ, ಅವನು ನಮ್ಮವನು ಅಲ್ಲ, ನನಗೆ ಬೇಕಾದವನು ಅಲ್ಲ. ಇನ್ನೊಬ್ಬರು ಬರೀ ತಿಳಿವಳಿಕೆ ಬೇಕು, ಅವನ ಸ್ಥಾನದಲ್ಲಿ ನಾನಿದ್ದಿದ್ರೆ ಏನಾಗ್ತಿತ್ತು ಅನ್ನೋ ಒಂದು ಎಂಪತೈಸಿಂಗ್ ಮಾಡುವಂಥ ಬುದ್ಧಿ ಇರಬೇಕು. ಆಗ ಉಳಿದವರು ನನಗೆ ಅನುಕಂಪ ತೋರಿಸಿದ್ದಿದ್ರೆ ಏನಾಗ್ತಾ ಇತ್ತು ಅಂಥ ಸ್ಥಿತಿಯಲ್ಲಿ ನಾನಿದ್ದಾಗ ಅನ್ನೋ ಪ್ರಜ್ಞೆ ಬೇಕು. ಆಗ ನಾವೆಂದೂ ನಮ್ಮವರಲ್ಲದ ಇನ್ನೊಬ್ಬರ ಬಗ್ಗೆ ಕೂಡ ಅನುಕಂಪ ಬೆಳೆಸಿಕೊಳ್ಳುವಂತಾಗತ್ತೆ. ಕಾರಣ ಅದು ನಮ್ಮದು, ಇದು ನಮ್ಮವರು ಅನ್ನೋ ಭಾವನೆಯನ್ನು ಬಿಟ್ಟ ಮೇಲೆ ಅದಿರೋವರೆಗೂ ಆ ಭಾವನೆ ನಮ್ಮಲ್ಲಿ ಬರೋದೇ ಇಲ್ಲ. ಜೀವನವೇ ಒಂದು ಯಜ್ಞ ಅಂತ, ಬದುಕು ಒಂದು ಯಜ್ಞ ಆಗುತ್ತೆ. ಸರಿಯಾಗಿ ಬದುಕುವುದೇ ಒಂದು ಭಗವಂತನ ಆರಾಧನೆ. ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣಂತೆ. ಹೆಂಡತಿ ಮಕ್ಕಳು ತ್ಯಾಜ್ಯ ಅಂತಲ್ಲ, ಅವರನ್ನು ಪ್ರೀತಿಸಬಾರದು ಅಂತಲೂ ಯಾವನೂ ಹೇಳಿಲ್ಲ, ಯಾವ ವೇದಾಂತನೂ ಹೇಳಿಲ್ಲ. ಎಲ್ಲವನ್ನೂ ತೊರೆದು ಜೀವಕ್ಕೆ ಬೆನ್ನು ಹಾಕಿ ಕಾಡು ಹೊಟ್ಟೋಗ್ಬೋದು ಅಂತಲೂ ಯಾರೂ ಹೇಳ್ತಾ ಇಲ್ಲ. ಅದೂ ಕೂಡ ಸಾಧನೆ ಅಲ್ಲ, ಪಲಾಯನವಾದ ಆಗುತ್ತದು. ಹೆಂಡತಿ ಮಕ್ಕಳಷ್ಟೇ ಅಲ್ಲ, ಇಡೀ ವಿಶ್ವವೇ ಒಂದು ಸಂಸಾರ. ಎಲ್ಲರೂ ನಮ್ಮವರು, ಎಲ್ಲರನ್ನೂ ತಬ್ಬಿಕೊಳ್ಳೋಣ. ಯಾಕಂದರೆ ಭಗವಂತ ಎಲ್ಲರಲ್ಲೂ ಇದ್ದಾನೆ, ಎಲ್ಲೆಡೆಯೂ ಇದ್ದಾನೆ. ಎಲ್ಲರೊಳಗೂ ಇರುವಂಥ ಸರ್ವಾತ್ಮ, ಸರ್ವಸಹ, ಸರ್ವಾಂತರ್ಯಾಮಿ ಅವನೊಬ್ಬನೇನೇವೆ. ಈ ಭಗವಂತನ ಇರುವಿನ ಅರಿವು ಮೂಡದೇ ಇದ್ದರೆ ಮೂಡಿದ್ರೆ ಇಡೀ ವಿಶ್ವವೇ ನಮ್ಮದಾಗ್ಬಿಡುತ್ತೆ. ಇಲ್ಲಿ ಯಾವುದೂ ಪರಕೀಯ ಅಲ್ಲ ಎನ್ನುವ ಭಾವನೆ ಬಂದುಬಿಡುತ್ತೆ. ಈ ದೃಷ್ಟಿಯಿಂದ ನಾವು ಬದುಕನ್ನು ಕಾಣಲು ಕಲಿಯಬೇಕು ಅಂತ ಹೇಳ್ತಾರೆ ಶುಕಾಚಾರ್ಯರು ನಮಗೆ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತ್ರವ್ಯ ಕೀರ್ತಿತವ್ಯಶ್ಚ ಸರ್ತವ್ಯಶ್ಚೇಷ ತಾ ಭಯಂ ಅಂತ ಹೇಳಿ. ಇನ್ನೊಬ್ಬನಲ್ಲೂ ಭಗವಂತ ಇದ್ದಾನೆ, ಆತನನ್ನೂ ತೃಪ್ತಿಪಡಿಸಿದರೆ ಅವನಲ್ಲಿರುವ ಭಗವಂತನೂ ತೃಪ್ತನಾಗ್ತಾನೆ. ಅದೇ ನನ್ನಲ್ಲಿರುವ ಭಗವಂತನ ಪೂಜೆ. ಈ ಭಾವನೆಯಿಂದ ಎಲ್ಲವೂ ನಮಗೆ ಆತ್ಮೀಯವಾಗುತ್ತೆ, ಎಲ್ಲವೂ ಭಗವಂತನ ಪ್ರತೀಕವಾಗಿಬಿಡುತ್ತೆ. ಎಲ್ಲೆಡೆಯೂ ಭಗವಾನ್ ಹರಿರೀಶ್ವರ ಕಾಣಿಸಿಕೊಂಡು ಬಿಡ್ತಾನೆ. ಹೀಗೆ ಭಗವಂತನ ಬಗೆ ಕೇಳು, ಭಗವಂತನ ಬಗೆಗೆ ಮಾತನಾಡು, ಭಗವಂತನನ್ನೇ ನಿರಂತರ ನೆನೆ. ಆಗ ನೀನು ಕೇಳಬೇಕಾದದ್ದನ್ನೆಲ್ಲ ಕೇಳದಂತಾಯಿತು ಅಂತ ಶುಕಾಚಾರ್ಯರು ಹೇಳ್ತಾರೆ ಪರೀಕ್ಷಿತನಿಗೆ. ಆಡಬೇಕಾದದ್ದೆಲ್ಲ ಆಡದಂತಾಯಿತು, ನಡೆಯಬೇಕಾದದ್ದಂತೆಲ್ಲ ನಡೆದಂತಾಯಿತು. ಮರದ ಪರಿಚಯ ಬೇಕೋ? ಟೊಂಗೆ ಎಟ್ಟಿಸಲು ಎಣಿಸಬೇಡ, ಮೇಲ್ಗಡೆ ಹೋಗಿ ಬುಡಕ್ಕೆ ಹೋಗು, ಬೇರಿನತ್ತ ಗಮನ ಇಡು. ಬೇರಿಗೆ ನೀರೆರೆ, ಆಗ ಹಾಗೆಯೇ ಈ ಜಗದ್ವೃಕ್ಷ, ಈ ಊರ್ಧ್ವಮೂಲ ಅಧಶಾಖ ಅಶ್ವತ್ಥ ಆಗ್ಬಿಡುತ್ತೆ. ಹಾಗಾದರೆ ಈ ಚರಾಚರಗಳ ಮೂಲ ಏನಪ್ಪ ಅಂತ ಕೇಳಿದ್ರೆ, ಯಾವ ಆಸರೆಯಲ್ಲಿ, ಯಾರ ರಕ್ಷೆಯಲ್ಲಿ ಇದು ನಿಂತಿದೆ, ಯಾವುದರ ರಕ್ಷೆಯಲ್ಲಿ ನಾನು ನಿಂತಿದ್ದೇನೆ, ಈ ಬಗ್ಗೆ ಚಿಂತನೆ ನಡೆಯಬೇಕಾಗಿದೆ. ನಮಗೆ ಅಭಯ ರಕ್ಷೆ ಬೇಕೇ? ಭಯನಾಶನಾದಂತಹ ಭಗವಂತನ ಸ್ಮರಣೆ ಮಾಡಬೇಕು. ಈ ಬದುಕು ಭಯದ ಸರಮಾಲೆ. ಹುಟ್ಟುವಾಗಲೇ ಭಯ, ಹುಟ್ಟಿದಾಗಿಂದ ಸಾಯುವ ತನಕ ಸಾವಿನ ಭಯ, ರೋಗದ ಭಯ, ಭವಿಷ್ಯದ ಭಯ, ಅಭದ್ರತೆಯ ಭಯ, ದುರ್ಬಲರಿಗೆ ಬಲಿಷ್ಠರ ಭಯ, ಬಡವರಿಗೆ ದಾರಿದ್ರ್ಯದ ಭಯ, ಶ್ರೀಮಂತರಿಗೆ ಕಳ್ಳಕಾಕರ ಭಯ, ಪಾಪ ಪುಣ್ಯಗಳ ಭಯ, ಸ್ವರ್ಗ ನರಕಗಳ ಭಯ, ಕೆಲವರಿಗೆ ಆಸ್ತಿಕ್ಯದ ಭಯ, ಇನ್ನು ಕೆಲವರಿಗೆ ನಾಸ್ತಿಕ್ಯದ ಭಯ, ನಿರುದ್ಯೋಗದ ಭಯ, ಅಜ್ಞಾನದ ಭಯ, ವಿಜ್ಞಾನದ ಭಯ. ಹೀಗೆ ಬದುಕಿನುದ್ದಕ್ಕೂ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತೆ.
ಭಯದಿಂದ ಪಾರಾಗಿ ನಿರ್ಭಯ ಆಗಬೇಕಾ? ಹಾಗಾದರೆ ಈ ಸಂಸಾರ ವೃಕ್ಷದ ಮೂಲದಲ್ಲಿರುವ ಆಧಾರ ಶಕ್ತಿಯಾದಂಥ ಭಗವಂತನನ್ನ ಅಭಯರಕ್ಷೆ ಬೇಕು ಅವನದ್ದು ಅಂತ ಕೇಳ್ತಾ ಇದ್ದಾರೆ. ಮನುಷ್ಯ ತನ್ನ ಜೀವನದಲ್ಲಿ ವಿನೋದ ವಿಹಾರಗಳಿಗಾಗಿ ಬಯಸ್ತಾನೆ, ಮಜಾ ಮಾಡ್ತಾನೆ, ಸುಖ ಪಡ್ತಾನೆ. ಸಂಜೆ ಹೊತ್ತು ಸೂರ್ಯಾಸ್ತ ಕಾಣಲು ಸಮುದ್ರ ತೀರಕ್ಕೆ ಹೋಗ್ತಾನೆ, ಇಲ್ಲ ಆಗೊಂಬೆ ಅಥವಾ ಇನ್ಯಾವುದೋ ಒಂದು ಮಲ್ಪೆ ಬೀಚು ಇನ್ನೆಲ್ಲೋ ಹೋಗ್ತಾನೆ. ಇಂಥ ಸುಂದರ ನೋಟ ಅಂತ ಹೇಳಿ ಉದ್ಗಾರ ಮಾಡ್ತಾನೆ, ಮೈಮರಿತಾನೆ, ಸಂಪೂರ್ಣವಾಗಿ ಆ ದೃಶ್ಯವನ್ನು ಆಸ್ವಾದನೆ ಮಾಡ್ತಾನೆ. ಎಲ್ಲ ಸರಿಯಪ್ಪ. ಆದರೆ ಶುಕಾಚಾರ್ಯರು ಹೇಳ್ತಾರೆ ಇದಕ್ಕೆ ಆಯುರ್ಹರತಿ ವೈ ಪುಂಸ ಉದನ್ಯಸ್ತಂ ಚ ಎನ್ನಸೌ ಅಂತ ಹೇಳಿ. ಪ್ರಪಂಚದಲ್ಲಿರುವುದನ್ನೆಲ್ಲ ಆಸ್ವಾದಿಸಿ ಖುಷಿ ಪಡಿ, ಆ ಖುಷಿಯಿಂದ ಆನಂದವನ್ನು ತಗೊಳ್ಳಿ, ಅದನ್ನೇ ಮೆಲುಕಾಕಿ ಬೇಡ ಅಂದಿಲ್ಲ, ತಪ್ಪಲ್ಲ. ಪ್ರಪಂಚ ಇರುವುದೇ ಖುಷಿ ಪಡೋದಕ್ಕೋಗಿ. ಆದರೆ ಜತೆಗೆ ಒಂದು ಎಚ್ಚರ ಇರಲಪ್ಪ ನಿಮಗೆಲ್ಲ. ಸೂರ್ಯ ಕಂತಿದ ಅಂದರೆ ವಾ ಎಷ್ಟು ಸುಂದರವಾದ ಸನ್ಸೆಟ್ಟಪ್ಪ, ಅದ್ಭುತವಾಗಿದೆ ಅಂತ ಹೇಳ್ತೀವಿ. ಹೊಸ ಸಂಗತಿ ಏನಲ್ಲ ಅದು, ಆದರೆ ಪ್ರತಿದಿನದ ಮಾಮೂಲು ದೃಶ್ಯ ಅದು. ಆದರೆ ಕಂಡಷ್ಟು ಬಾರಿಯೂ ಹೊಸದಾಗಿ ಖುಷಿ ಕೊಡುತ್ತೆ ಆ ದೃಶ್ಯ. ಸಂತೋಷ, ಖುಷಿ ಪಡೋಣಂತ ಇರಲಿ. ಆದರೆ ಅದರ ಜೊತೆಗೆ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳೋಣ. ಬೆಳಗ್ಗೆ ಮೂಡಿದ ಸೂರ್ಯ ಸಂಜೆ ಕಂತಿದ ಅಂದರೆ ಜೊತೆಗೆ ಏನಪ್ಪ ಅಂದರೆ ಅಂಡರ್ಲೈನ್ ಮಾಡ್ಕೊಳ್ಳಿ, ನಮ್ಮ ಬದುಕಿನ 12 ತಾಸುಗಳನ್ನು ಕಿತ್ಕೊಂಡು ಹೋದ ಅಂತ ಅರ್ಥ. ಅದಕ್ಕೆ ಒಂದೊಂದು ಉದಯಾಸ್ತಮಾನದ ಜೊತೆಗೆ ನಮ್ಮ ಆಯುಸ್ಸು 12 ಗಂಟೆ ಕಡಿಮೆ ಆಯ್ತಾ ಹೋಯಿತು. ಹೀಗೆ ನಾವು ಪ್ರತಿದಿನ 24 ತಾಸು ಸಾವಿಗೆ ಸಮೀಪರಾಗ್ತಾ ಇರ್ತೇವೆ. ಸೂರ್ಯ ಕಂದೋ ಅಂಥದ್ದು ಜೊತೆಗೆ ನಮ್ಮ ಜೀವನದ 12 ತಾಸುಗಳನ್ನು ಕಳಚಿ ಹಾಕಿದ್ದಾನೆ. ನಮ್ಮ ಆಯಸ್ಸನ್ನು ಹೀಗೆಯೇ ತುಂಡು ತುಂಡಾಗಿ ಕಿತ್ಕೊಂಡು ಹೋಗ್ತಾನೆ ಸೂರ್ಯ. ಜೀವನದಲ್ಲಿ ಆನಂದ ಪಡುವುದು ತಪ್ಪಲ್ಲ, ಅದರ ಜೊತೆಗೆ ಬದುಕಿನ ಸೀಮಿತತೆಯನ್ನು ಕೂಡ, ಲಿಮಿಟೇಷನ್ಸ್ನ ಕೂಡ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಎಚ್ಚರ ಇರೋದು ಮುಖ್ಯ. ಈ ಎಚ್ಚರ ಇರದಿದ್ದರೆ ಏನಾಗುತ್ತೆ ಅಂತ ಕೇಳಿದ್ರೆ ಶುಕಾಚಾರ್ಯರು ಹೇಳ್ತಾರೆ, ತಸ್ಯರ್ಥೆ ಯಕ್ಷಣೋ ನೀತ ಉತ್ತಮ ಶ್ಲೋಕಾವರ್ತಾಯ ಅಂತ. ಈ ಎಚ್ಚರ ಇಲ್ಲದಿದ್ದರೆ, ಭಗವಂತನ ಸ್ಮರಣೆ ಇಲ್ಲದೆ ಕಳೆದು ಹೋದಂಥ ಕ್ಷಣ ನಿಜವಾಗಿಯೂ ಕಳೆದು ಹೋಯ್ತಯ್ಯ, ವಾಪಸ್ ಬರಲ್ಲ ಅದು. ಚಿಂತನಶೀಲವಾದ ಒಂದೊಂದೇ ಕ್ಷಣವೂ ಅಮೂಲ್ಯ ಸಂಪತ್ತು. ದುಡ್ಡು ಕಳೆದುಕೊಂಡ್ರೆ ಮರಳಿ ಸಂಪಾದಿಸಬಹುದಪ್ಪ, ಆದರೆ ಆ ಕ್ಷಣ ಕಳೆದು ಹೋದರೆ, ಭಗವನ್ನಾಮ ಸಂಕೀರ್ತನೆ ಹೊರಟೋದ್ರೆ ಮತ್ತೆ ಆ ಕಾಲದಲ್ಲಿ ಮಾಡೋಕ್ಕಾಗಲ್ಲ, ಮರಳಿ ಪಡೆಯೋಕ್ಕಾಗಲ್ಲ ಅದನ್ನು. ಇಂಥ ಕ್ಷಣವನ್ನು ಕಳೆದುಕೊಂಡು ಅದನ್ನು ಮತ್ತೊಂದು ಮರಳಿ ಪಡೆಯಲಾರ ಯಾವತ್ತೂ. ಇದು ಭರಿಸಲಾರದ ನಷ್ಟ. ಅದರಿಂದ ಒಂದೊಂದು ಕ್ಷಣನೂ ಭಗವಂತನ ಬಗೆಗಿನ ಮಾತು ಚಿಂತನೆಗಳಿಂದ ಶ್ರೀಮಂತವಾಗಬೇಕು, ನಮ್ಮ ಜೀವನ ಸಾರ್ಥಕವಾಗಬೇಕು ಅಂತ ತಿಳ್ಕೋಬೇಕು. ಇಷ್ಟಾದ ಮೇಲೆ 8ನೇ ಸ್ಕಂದದ ಮೊದಲಲ್ಲಿ ಗಜೇಂದ್ರ ಮೋಕ್ಷದ ಕಥೆ ಬರುತ್ತೆ. ಅದಾದ ಮೇಲೆ ಸಮುದ್ರ ಮಥನದ ಕಥೆ ಬರುತ್ತೆ. ಸಮುದ್ರ ಮಥನ ಅಂದರೆ ಎಲ್ರಿಗೂ ಸಮುದ್ರ ಮಥನ ಅಂತಲೇ ತಿಳಿಯಬಾರ್ದು, ಅದನ್ನು ಹೃದಯ ಸಮುದ್ರವನ್ನು ಮಥನ ಮಾಡಬೇಕು ಅನ್ನೋ ತಿಳ್ಕೊಳ್ಬೇಕು. ನೋಡ್ತಾ ಹೋಗೋಣ. 14 ಮಂದಿ ಮನುಗಳಲ್ಲಿ ತಾಪಸಮನು ಅನ್ನೋ ಹೆಸರಿನ ಭಗವಂತನ ಅವತಾರದ ಉಲ್ಲೇಖ ಹಿಂದೆ ಬಂದಿದೆ. ಈ ತಾಪಸ ರೂಪದಿಂದಲೇ ಗಜೇಂದ್ರ ಮೋಕ್ಷ ನಡೆಯಿತು ಅಂತ ಶಾಸ್ತ್ರಕಾರರ ಅಭಿಪ್ರಾಯ. ಮುಂಚೆ ಕೆಲವು ನೋಡಬೇಕಾಗಿದೆ. ಅರಿವಿನ ಇರುವು ಬರಬೇಕು, ಜೀವನ ಇದ್ದ ಹಾಗೆ ಇರುತ್ತೆ, ಅದನ್ನು ತಿಳಿದು ನಮಗೇನಾಗಬೇಕು ಅಂತ ಅಂದ್ಕೊಳ್ಳೋರು ತಿಂದು ಉಂಡು ಮಲಗಿ ಸುಖವಾಗಿ ಬದುಕೋದಕ್ಕೆ ಯಾವ ದೇವರ ಯಾವ ಒಂದು ಹರಕೆ ಅಥವಾ ಅರಿವು ಯಾಕೋಸ್ಕರ ಬೇಕಾಗಿದೆ? ಇಂಥ ಪ್ರಶ್ನೆಗೆ ಶುಕಾಚಾರ್ಯರು ಇನ್ನೊಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತಾರೆ. ತರವ ಕಿಂನ ಜೀವಂತಿ ವಸ್ತ್ರಾಂ ಕಿಂನ ಶ್ವಸಂತ್ಯುತ ನ ಖಾದಂತಿ ನ ಮಹಂತಿ ಕಿಂ ಗ್ರಾಮಪೋಷ ಓ ಪರೆ ಅಂಥೇಳಿ. ಕಾಡಿನ ಮರಗಳು ಬದುಕೋದಿಲ್ವೇ? ಪ್ರಾಣಿಗಳು ಬದುಕೋದಿಲ್ವೇ? ಊರು ಕೇರಿಯ ಹಂದಿ ನಾಯಿಗಳು ಕೂಡ ಉಂಡು ತಿಂದು ಹಾಯಾಗಿ ಮಲಗೋದಿಲ್ವೇ? ತಮ್ಮ ಹೆಣ್ಣಿನ ಜೊತೆ ವಿಹಾರ ಮಾಡ್ಕೊಂಡಿರಲ್ವೇ? ಅವೆಲ್ಲ ಜೀವನದಲ್ಲಿ ಖುಷಿ ಪಡುತ್ತವೋ ಇಲ್ವೋ? ಹಾಗೆ ಮನುಷ್ಯನ ಬಾಳು ಇಷ್ಟಕ್ಕೆ ಮುಗಿಯಬೇಕಾ ಅಂತ ಒಂದು ಪ್ರಶ್ನೆಯನ್ನು ಶುಕಾಚಾರ್ಯರು ನಮ್ಮ ಮುಂದೆ ಇಡ್ತಾರೆ. ನಿಷ್ಕ್ರಿಯವಾಗಿ, ನಿರ್ವೀರ್ಯವಾಗಿ, ನಿರ್ವಿಚಾರವಾಗಿ ಮರಗಳು ಬದುಕುತ್ತವೆ, ಮರದಂತೆ ಬದುಕಬೇಕೆ? ಮರದ ಬಾಳಾದರೂ ಬೇಕು, ಆದರೆ ಮನುಷ್ಯನದ್ದು ಬೇಡವಾಗಿದೆ. ಮರ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಮರದಿಂದ ಪರೋಪಕಾರ ಇದೆ. ಮನುಷ್ಯನ ಜೀವನದಲ್ಲಿ ಆ ಥರ ಯಾವ ಪರೋಪಕಾರ ಇದೆ? ಏನೂ ಇಲ್ಲವಾಗಿದೆ. ಬರೀ ಉಸಿರಾಟವೇ ಬದುಕಾಗಬೇಕಾ? ಮನುಷ್ಯ ಬದುಕಿದ್ದಾನೆ ಅನ್ನೋದಕ್ಕೆ ಉಸಿರಾಟ ಒಂದೇ ಸಾಕ್ಷಿ, ಇನ್ನೇನೂ ಇರೋದಿಲ್ಲ. ನಾವುಗಳಿರೋ ಥರ ಉಸಿರಾಡೋದೇ ಬದುಕು ಅಂತಾದರೆ ಸಮಾಜಕ್ಕೆ ನನ್ನ ಕೊಡುಗೆ ಏನು? ನನ್ನ ಅರಿವು ಎಲ್ಲಿಂದ ಬಂತು ಇಲ್ಲಿ? ಇದು ಬದುಕಲ್ಲ, ತಿದ್ದಿ ಒಂದು ಬೇಡದೇ ಇರೋವಂಥ ಕೆಲಸ ಇದು. ಕೆಂಡ ಉರಿಸಲಿಕ್ಕೆ ತಿದಿ ಒತ್ತಾರೆ. ತಿದಿಯಿಂದ ಗಾಳಿ ಬಂದಾಗ ಆ ಕಡೆಯಿಂದ
ಭಗ್ಗಂತ ಹತ್ಕೊಳ್ಳುತ್ತೆ. ಇದು ಒಂದು ಮೂಗಿನ ತುದಿ, ಅದು ಒಂದು ಮೂಗಿನ ತುದಿ ಆಗತ್ತೆ. ಈ ಮೂಗಲ್ಲಿ ಉಸಿರಾಡಿ ಆ ಮೂಗಲ್ಲಿ ಬಿಡ್ತಾ ಇರೋವಂಥದ್ದು. ಇಂಥ ಉಸಿರಾಟನ ಒಂದು ಒಲೆಯನ್ನು ಊದೋ ಅಂತ ಕೊಳವೆಯೂ ಮಾಡಬಹುದು. ಇಂಥ ಉಸಿರಾಟ ಇದ್ರೂ ಬೇಕಾಗಿದೆಯಾ? ಇದು ನಾಯಿ ಅಂತ ಭಾಳ ಆಗಿಬಿಡುತ್ತೆ. ಮಾಂಸ ಸಿಕ್ಕಿದ್ರೆ ನಾಯಿ ತಿನ್ನತ್ವೆ, ಇಲ್ಲದೆ ಇದ್ರಿಲ್ಲ. ತುಂಡು ತಿನಿಸಿಗಾಗಿ ಜಗಳ ಆಡತ್ವೆ. ಹೆಣ್ಣು ನಾಯಿ ಕಂಡ್ರೆ ಜೊಲ್ ಸುರಿಸ್ಕೊಂಡು ಅದ್ರ ಹಿಂದೆಯೇ ಹೋಗುತ್ತೆ. ಇಷ್ಟೇ ಮನುಷ್ಯನೂ ಮಾಡ್ತಾ ಇರೋದು. ಇದು ಬಿಟ್ಟು ಬೇರೆ ಎಕ್ಸ್ಟ್ರಾ ಮನುಷ್ಯ ಏನೂ ಮಾಡ್ತಾ ಇಲ್ಲ. ಹಾಗಾಗಿ ಇದಕ್ಕಿಂತ ಆಚೆಗೂ ಯೋಚಿಸಬಲ್ಲ ಮನುಷ್ಯ ಆದರೆ ಸುಮ್ಮನೆ ಕೂತಿದ್ದಾನೆ. ಎಲ್ಲಕ್ಕಿಂತ ಆಚೆ ಏನಿದೆ ಅದರ ಅನ್ವೇಷಣೆ ಪ್ರಾಯ ಮನುಷ್ಯನದೇ ಆಗುತ್ತೆ. ಆಗಬೇಕಾಗಿತ್ತು, ಆದರೆ ಅದು ಯಾರಿಗೂ ಬೇಕಾಗಿಲ್ಲ. ಮನುಷ್ಯ ತಾನು ಪ್ರಾಣಿಗಳಿಗಿಂತ ಭಿನ್ನ ವಿಶಿಷ್ಟ ಅಂದ್ಕೊಂಡ್ಬಿಟ್ಟಿದ್ದಾನೆ. ಜೀವನ ಅಂದರೆ ಬರೀ ಸುಖ ಪಡೋದು ಮಾತ್ರವಲ್ಲಪ್ಪ, ಆಹಾರ, ನಿದ್ರೆ, ಮೈಥುನ ಇಷ್ಟೇ ಆಗಬೇಕಾಗಿಲ್ಲ. ಇದು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಕೂಡ ಇರುವ ಸಹಜ ಪ್ರವೃತ್ತಿ. ಇದು ಮನುಷ್ಯನ ವೈಶಿಷ್ಟ್ಯ ಏನಿದೆ ಇದರಲ್ಲಿ ಅಂತ. ನಾವು ಅವಿದ್ಯೆಯ ಸುಳಿಯಲ್ಲಿ ಸಿಕ್ಕಿ ಬದುಕ್ತಾ ಇದ್ದೇವೆ. ಅವಿದ್ಯಾಯಾಮಂತರೇ ವೇಷ್ಟ್ಯಮಾನಃ ಅಂತ ಹೇಳಿ ಸತ್ಯ ಯಾವುದು ನಿಜ ಯಾವುದು ಅನ್ನೋದು ಗೊತ್ತಿಲ್ಲ ಅನ್ನುವುದು ಕೊನೆಗೆ ನಮಗೆ ಗೊತ್ತಿಲ್ಲ. ನಾವು ತಿಳಿದವರು ದೊಡ್ಡ ವಿದ್ವಾಂಸರು ಎಂಬ ಭ್ರಾಂತಿ ನಾವೇನವೆ. ನಾವು ವೈಜ್ಞಾನಿಕ ಯುಗದಲ್ಲಿದ್ದೇವೆ, ಬದುಕುವ ನಾಗರಿಕರು ನಾವೆಲ್ಲ, ನಮಗೆಲ್ಲ ತಿಳಿದಿದೆ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ನಾವು. ವಾಸ್ತವಿಕವಾಗಿ ಏನಪ್ಪ ಅಂದರೆ ನಮಗೆ ಒಂದು ದೊಡ್ಡ ಕ್ವಶನ್ ಮಾರ್ಕು, ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ನಮಗೆ. ಬರೀ ಉಸಿರಾಡಿದರೆ ಸಾಲದು, ಬದುಕಬೇಕು, ತಿಳಿಯಬೇಕು, ತಿಳಿದು ಬದುಕಬೇಕು. ಹಾಗಾದರೆ ಈ ಬದುಕು ಅಂದರೆ ಏನು? ಈ ಪ್ರಪಂಚಕ್ಕೂ ನಮಗೂ ಏನು ಸಂಬಂಧ ಅಂದರೆ ಅದಕ್ಕೆ ಹೇಳ್ತಾರೆ, ಆತ್ಮಮಾಯಾಮೃತೆ ರಾಜನ್ ಪರಸ್ಯಾನುಭವಮಾತ್ಮನಃ ನ ಘಟೇತಾರ್ಥ ಸಂಬಂಧ ಸ್ವಪ್ನೆ ದುಷ್ಟಿರಿವಾಂಜಸ ಅಂತ. ನಾವು ಕನಸು ಕಾಣ್ತೇವೆ, ಕನಸಿನಲ್ಲಿ ಬೇರೆ ಬೇರೆ ರೂಪಗಳನ್ನು ಕಾಣ್ತೇವೆ. ಎಚ್ಚರದಲ್ಲಿ ದಟ್ಟ ದರಿದ್ರರಾಗಿದ್ರೂ ಕನಸಿನಲ್ಲಿ ಕೋಟ್ಯಾಧಿಪತಿ ಆಗುವಂಥ ಕನಸು ಕಾಣ್ತೇವೆ. ಏನೇನೋ ಆಗಬಹುದು ಕನಸಿನಲ್ಲಿ, ಏನೇನೋ ಕಾಣಬಹುದು ಕನಸಿನಲ್ಲಿ. ಹೀಗೆಲ್ಲ ಕಂಡವಲ್ಲಪ್ಪ. ಕ್ವಶನ್ ಕೇಳ್ತಾರೆ ಶುಕಾಚಾರ್ಯರು, ಈ ಕನಸು ಬಿದ್ದದ್ದು ಹೇಗೆ, ಕಂಡದ್ದು ಹೇಗೆ, ನೀನು ಯಾರು ಈ ಕನಸನ್ನು ಕಾಣಿಸಿದವನು ನಿನಗೆ? ನಾನೇ ಕನಸುಗಾರ, ನಾನೇ ಮಾಡಿದ್ದು, ನಾನೇ ಕನಸು ಕಂಡಿದ್ದು ಅಂತ ಹಾರಾಡ್ತಿಯಲ್ಲಪ್ಪ. ನೀನು ಬಯಸಿದಾಗ ಕನಸು, ಬಯಸಿದಂಥ ಕನಸು ಬೀಳುತ್ತಾ ನಿನಗೆ ಅಂತ ಕೇಳ್ತಾರೆ ಶುಕಾಚಾರ್ಯರು. ಎಂಥ ಚಾಟಿ ಏಟು ಕೊಡ್ತಾರೆ ನೋಡಿ. ಹಾಗಾಗುವುದಿಲ್ಲ. ಕೆಟ್ಟ ಕನಸು ಕಾಣ್ತೇವೆ, ಹೆದರಿ ಕಿರ್ಚ್ಕೋತೀವಿ. ಒಳ್ಳೆಯ ಕನಸಿಗಾಗಿ ಕನಸು ಕಾಣ್ತೇವೆ, ಆದರೆ ಅದು ಬೀಳೋದೇ ಇಲ್ಲ. ಬಯಸಿದ್ದು ಕಾಣೋದಿಲ್ಲ, ಕಂಡದ್ದು ಬಯಸೋದಿಲ್ಲ. ನಾವು ಕನಸು ಕಾಣ್ತೇವೆ, ಆದರೂ ನಾವು ಕನಸುಗಾರರಲ್ಲ. ಆ ಕನಸು ಕೊಟ್ಟವ ಯಾರು, ಕಾಣಿಸಿದವ ಯಾರು, ಇದು ಯಾರ ಕಾಣಿಕೆ, ಏನಿದೆಲ್ಲ ಯಾರೂ ಯೋಚನೆ ಮಾಡೋದಿಲ್ಲ. ಇದಕ್ಕೆ ಶುಕಾಚಾರ್ಯರ ಉತ್ತರ, ಇದು ಆತ್ಮಮಾಯೆ ಅಂತಾರೆ. ಇದು ಭಗವಂತನ ಮಾಯೆ. ಮಾಯೆ ಅಂದರೆ ಮೋಹ ಅಲ್ಲಪ್ಪ, ಮಹಿಮೆ ಅಂತ, ಲೀಲೆ ಅಂತ ಅರ್ಥ ಮಾಡ್ಕೋಬೇಕು. ಇದು ಭಗವಂತನ ಲೀಲಾ ಸೃಷ್ಟಿ, ಇದು ಭಗವಂತನ ಮಹಿಮೆಗೆ ಸಾಕ್ಷಿ. ಇದು ಎಂತೆಂಥದೋ ಕನಸು. ಕನಸಿನ ತುಂಬ ಕಲ್ಪನಾತೀತವಾದಂಥ ಅದ್ಭುತವಾದ ಪ್ರಪಂಚವನ್ನು ನೋಡ್ತೇವೆ. ನನ್ನದೇ ಸಂಸ್ಕಾರಗಳ ಈ ಪ್ರಪಂಚವನ್ನು ನಾನು ಕಂಡದ್ದು ಹೌದು, ಆದರೆ ಸೃಷ್ಟಿ ಮಾಡಿದ್ದು ನಾನಲ್ವಲ್ಲ. ಎಚ್ಚರದಂತೆ ಕನಸು, ಕನಸಿದಂತೆ ಎಚ್ಚರ, ಇದೇ ಭಗವಂತನ ಸೃಷ್ಟಿ ಅಂತ ಹೇಳಿ ನಾವು ಅಂಟನ್ನು ಕಳಿಸ್ಕೋಬೇಕಾಗಿದೆಯಪ್ಪ ಅಂತಾರೆ. ಕನಸಿನಲ್ಲೂ ಒಂದು ದೇಹ, ಅದರ ಮೂಲಕ ಏನೇನೋ ಕಾಣ್ತೇವೆ, ಉಣ್ಣುತ್ತೇವೆ. ಎಚ್ಚರದಲ್ಲಿ ಈ ದೇಹ, ಅದರ ಮೂಲಕ ಬದುಕಿನ ನಾಟಕ. ಎರಡೂ ಭಗವಂತನ ಕೊಡುಗೆ. ಕನಸಿನಲ್ಲಿ ಬಂದದ್ದು ಭಗವಂತನ ಕೊಡುಗೆ, ಈಗ ನಾವಿರೋವಂಥ ಈ ದೇಹವು ಭಗವಂತನ ಕೊಡುಗೆ. ಕನಸಿನಲ್ಲಿ ಈ ದೇಹದ ಮೋಹ ಇಲ್ಲ, ಎಚ್ಚರದಲ್ಲಿ ಈ ದೇಹದ ಮೋಹ. ಹಾಗಾಗಿ ಹೀಗೆ ನಾವು ಅಂಟಿಸಿಕೊಂಡಿದ್ದು ಕಳಚಿ ಅಂದರೆ ನಾವು ಸ್ವಚ್ಛಂದ ಹಕ್ಕಿಗಳಾಗ್ತೇವೆ. ಪಂಜರದ ನಂಟು ಆ ಒಂದು ಹರಿದ ಮೇಲೆ ಆಕಾಶ ವಿಹಾರಿಗಳಾಗ್ತೇವೆ. ಎಲ್ಲವೂ ಇದೆ, ಆದರೆ ಯಾವುದೂ ನಮಗೆ ಸಂಬಂಧಪಟ್ಟಂಥದ್ದಲ್ಲ. ಯಾವ ಬಂಧವೂ ನಮಗಿರೋದಿಲ್ಲ. ಈ ಜಡವಾದ ದೇಹದೊಳಗೆ ಸೇರ್ಕೊಂಡಿದ್ದೀವಿ ಈಗ ಆಲ್ರೆಡಿ. ಇದಕ್ಕಿಂತ ಬೇರೆಯಾಗಿ ನಮ್ಮದೇ ಆದ ಒಂದು ಅಸ್ತಿತ್ವ ಇದೆ ಅನ್ನುವುದು ಮರೆತು ಬಿಟ್ಟಿದ್ದೇವೆ. ಈ ಒಂದು ಸಮಷ್ಟಿಯೇ ನಮ್ಮ ವ್ಯಕ್ತಿತ್ವ ಅಂತ ತಿಳ್ಕೊಂಡು ಒದ್ದಾಡ್ತಾ ಇರ್ತೀವಿ. ಇದ್ದಕ್ಕಿದ್ದಂತೆ ಇದಕ್ಕಿಂತ ಬೇರೆಯಾಗಿ ನಿಂತು ನಾವೇ ನಮ್ಮನ್ನು ಕಾಣುವುದು ಸಾಧ್ಯವಾದಾಗ ತಿಳಿದೀತದು. ಈ ನಾನು ಅನ್ನೋದು ಒಂದು ಜ್ಞಾನದ ಮುದ್ದೆ ಆಗ್ಬಿಡುತ್ತೆ. ಅಲ್ಲಿ ಜಡದ ಸ್ಪರ್ಶ ಇಲ್ಲ, ಅಜ್ಞಾನವಿಲ್ಲ. ಈ ಸ್ಥಿತಿಯಲ್ಲಿ ಮಾತ್ರ ಎಲ್ಲವನ್ನೂ ಬಿಟ್ಟು ದೂರ ನಿಂತು ಸಾಕ್ಷಿಯಾಗಿ ಜಗತ್ತನ್ನು ನೋಡಲು ಸಾಧ್ಯ. ಈ ಒಂದು ತಟಸ್ಥ ದರ್ಶನ ಬಹುದೊಡ್ಡ ವಿಜ್ಞಾನ. ಇದು 100 ವರ್ಷಗಳ ನಂತರ ನಿರಂತರ ತಪಸ್ಸಿನಿಂದ ಮನನದಿಂದ ಋಷಿಮುನಿಗಳು ಕಂಡುಕೊಂಡಂಥ ಸತ್ಯನಪ್ಪ ಇದು. ಬಹುರೂಪ ಇವಾ ಭಾತಿ ಮಾಯಯ ಬಹುರೂಪಯ ರಾಮಮಾಣೋ ಗುಣಶ್ವೇಶ್ಯ ಮಾಮಾಹತಿ ಮನ್ಯತೆ ಅಂತ. ಕನಸಿನಲ್ಲಿ ಬಹುರೂಪಗಳು, ನಾನಾ ರೂಪಗಳು. ಹಾಗೆಯೇ ಎಚ್ಚರದಲ್ಲೂ ನಾನಾ ಜನ್ಮಗಳು, ನಾನಾ ರೂಪಗಳು. ಬಹುರೂಪಿಣಿಯಾದ ಮಾಯೆ ಈ ಪ್ರಕೃತಿಗೂ ನಮಗೂ ಒಂದು ನಾನಾ ವೇಷಗಳನ್ನು ತೊಡಿಸಿ ಜನ್ಮಗಳಲ್ಲಿ ಬೇರೆ ಬೇರೆ ರಂಗಸ್ಥಳಗಳಲ್ಲಿ ಕುಣಿಸ್ತಾನೆ.
ಈ ಒಂದು ನಾಮರೂಪ ನಾವೆಲ್ಲ ನಾವು ತೊಟ್ಟದ್ದೇ ವೇಷ, ಅಂಟಿಕೊಂಡ ಪ್ರಾರಬ್ಧಗಳು ಈ ಒಂದು ತೊಟ್ಟ ವೇಷವನ್ನು ಕಳಚಿ ನಾನಾಗಬೇಕು ಅನ್ನುವ ಎಚ್ಚರ ನಮ್ಮಲ್ಲಿ ಬರಬೇಕು. ಸತ್ವ, ರಜಸ್ಸು, ತಮಸ್ಸು ಇವು 3 ಪ್ರಕೃತಿಯ ಗುಣಗಳು. ಇದರಿಂದ ನಾನು ನನ್ನದು ಅನ್ನುವ ಹಮ್ಮು, ನಾವಲ್ಲದನ್ನು ನಾವು ಅಂದುಕೊಂಡ್ಬಿಡ್ತೀವಿ. ಕಳಚಿಕೊಳ್ಳಲು ಕಷ್ಟವಾಗತ್ತೆ. ಆವಾಗ ನಮ್ಮದಲ್ಲದನ್ನು ನಮ್ಮದು ಅಂದ್ಕೊಂಡು ಕಿರ್ಚಾಡ್ತಾ ಇರ್ತೀವಿ. ಬಿಚ್ಚಿಕೊಳ್ಳಲು ಅಸಾಧ್ಯವಾಗಿಬಿಡುತ್ತೆ. ತೊಟ್ಟ ವೇಷ ನಾನಲ್ಲ. ಗ್ರೀನ್ ರೂಮ್ನಲ್ಲಿ ಹೋಗಿ ಚೇಂಜ್ ಮಾಡ್ತೀವಲ್ಲ ನಾಟಕ ಆದಮೇಲೆ, ಅದು ನಮ್ಮ ಒರಿಜಿನಲ್ ವೇಷ. ನಾವು ಹಾಕ್ಕೊಂಡಿದ್ದು ರಾಜನ್ ವೇಷ ಹಾಕ್ಕೊಂಡು ಇಡೀ ರಾಜ್ಯ ಎಲ್ಲ ನಂದು ಅಂದರೆ ಹಿಡಿದು ಜೈಲಿಗೆ ಹಾಕ್ತಾರೆ ಅವನ್ನ. ಹಾಗಾಗಿ ಅದು ಬರೀ ರಾಜನ ವೇಷ. ಅದು ಗ್ರೀನ್ ರೂಮ್ಗೆ ಹೋದ್ಮೇಲೆ ತೆಗೆದಿಡ್ಲೇಬೇಕು ಅದನ್ನು. ಹಾಗಿರೋವಾಗ ನಮಗೆ ಏನಾಗಬೇಕಾಗಿದೆ ಅಂದರೆ, ನಿದ್ರೆಯಲ್ಲಿ ನಮಗಿರೋವಂಥ ಎಚ್ಚರದಲ್ಲಿ ಬರಬೇಕಾಗಿದೆ. ಏನಂತಾರೆ ಶುಕಾಚಾರ್ಯರು ಅಂದರೆ, ಒಂದು ಅವಸ್ಥೆಯಲ್ಲಿ ಮಾತ್ರ ಮನುಷ್ಯ ಈ ದೇಹ ಬಂಧದಿಂದ ಕಳಚಿಕೊಂಡು ಬಿಡ್ತಾನೆ. ಯಾವಾಗ? ಅದು ಎಲ್ರಿಗೂ ಗೊತ್ತಿದೆ. ಎಚ್ಚರದಲ್ಲಲ್ಲಪ್ಪ ಅದು ಕನಸಿನಲ್ಲೂ ಅಲ್ಲ. ಅದು ಕನಸಿನಲ್ಲೂ ನಮಗೆ ಜ್ಞಾನ ಇರುತ್ತೆ. ನಿದ್ರೆಯಲ್ಲಿ ಮನುಷ್ಯನ ಜೀವನ ಅಂದರೆ 3. ನಾನು ಮೊದಲೇ ಹೇಳಿದ್ದೇನೆ ಇದನ್ನು ಕೂಡ. ಎಚ್ಚರ, ಕನಸು, ನಿದ್ರೆ, ಈ 3 ಅವಸ್ಥೆಯಲ್ಲೇ ಮನುಷ್ಯನ ಬದುಕು. ಇದು ಬಿಟ್ಟು 4ನೇ ಅವಸ್ಥೆ ಇಲ್ಲ. ಹಾಗಾಗಿ ಆ ಒಂದು ದೇಹಬಂಧನದಿಂದ ಕಳಚಿಕೊಂಡು ನಿದ್ರೆಯಲ್ಲಿ ಮಾತ್ರ ಇರೋವಂಥದ್ದು. ಯಾವಾಗ ಅದು ಅಂದರೆ ಎಚ್ಚರದಲ್ಲಲ್ಲ, ಕನಸಿನಲ್ಲೂ ಅಲ್ಲ, ನಿದ್ರೆಯಲ್ಲೇ. ಅದು ಮನುಷ್ಯನ 3 ಅವಸ್ಥೆಗಳಲ್ಲಿ ದೇಹ ಬಂಧನ ಇರದ ಸಹಜ ಸ್ಥಿತಿ ನಿದ್ರಾವಸ್ಥೆ ಆಗತ್ತೆ. ಆಗ ಅವನಿಗೆ ಸಂಸಾರದ ಬಂಧನ, ದೇಹದ ಬಂಧನ, ಹೆಂಡತಿ ಮಕ್ಕಳ ಬಂಧನ ಯಾವುದೂ ಇರೋದಿಲ್ಲ. ಈಗ ನೋಡಿ, ಒಂದು ಕೈ ನೋವು ಬಂತು, ನಮಗೆ ಕೈ ಫ್ರ್ಯಾಕ್ಚರ್ ಆಗಿದೆಯೋ, ಕಾಲು ನೋವು, ಏನೋ ಒಂದಾಗಿದೆ, ಎದ್ದಿರೋವಾಗ ಒದ್ದಾಡ್ತಾ ಇರ್ತೀವಿ. ಕೈ ನೋವು, ಕಾಲು ನೋವು, ಆ ಕಡೆ ತಿರುಗಿಸೋಕ್ಕಾಗಲ್ಲ, ಈ ಕಡೆ ತಿರುಗಕ್ಕಾಗಲ್ಲ ಅಂತ. ಆದರೆ ಮಲ್ಕೋತೀವಿ, ಗೊತ್ತಿಲ್ದಿರೋ ಹಾಗೆ ನಿದ್ದೆ ಬಂದುಬಿಡುತ್ತೆ. ನಿದ್ದೆನಲ್ಲಿ ಆ ಕಡೆ ತಿರ್ಕೋತೀವಿ, ನೋವಿರೋ ಕಡೆನೇ, ಈ ಕಡೆ ತಿರ್ಕೋತೀವಿ, ಇನ್ಯಾವುದೋ ನೋವು ಆಗೋ ಕಡೆ. ಆದರೂ ನಮಗೇನು ತೊಂದರೆ ಆಗೋದಿಲ್ಲ. ಯಾಕಂದರೆ ಎಚ್ಚರವೇ ಇಲ್ಲ ನಮಗೆ. ನಾವು ಅನ್ನೋ ಎಚ್ಚರ ಇದೆ, ಆದರೆ ನನ್ನದು ಅನ್ನೋ ಎಚ್ಚರ ಇಲ್ಲ. ಈ ಕೈ ಕಾಲು ನಂದು ಅಂದಾಗವರೆಗೂ ಭಯ, ನೋವು ಅದಿರೋದಿಲ್ವಲ್ಲ. ನಾನು ಅನ್ನೋ ಎಚ್ಚರ ಇದೆ, ಆದರೆ ನನ್ನದು ಅನ್ನೋ ಎಚ್ಚರ ಇಲ್ಲ ನಿದ್ರೆಯಲ್ಲಿ. ನನ್ನ ಕೈ ನನ್ನ ಕಾಲು ಅನ್ನೋದು ಇರೋದೇ ಇಲ್ಲ. ಹಾಗಾಗಿ ನಮಗೆ ಅದು ನೋವೋದೇ ಇಲ್ಲ. ಆಗ ಅವನಿಗೆ ಸಂಸಾರದ ಬಂಧನ, ದೇಹದ ಬಂಧನ, ಹೆಂಡತಿ ಮಕ್ಕಳದ್ದು ಯಾವುದೂ ಇರೋದಿಲ್ಲ. ಆ ಥರ ಆದಾಗ ಇಲ್ಲ ಅಂದರೂ ಇದೆ, ಆದರೆ ಇದೆ ಅನ್ನುವ ಅರಿವೇ ಇಲ್ಲ ಅವನಿಗೆ. ಯಾವುದರ ಚಿಂತೆಯೂ ಇಲ್ಲ ಮನುಷ್ಯನಿಗೆ. ಅದರಿಂದ ಯಾವುದೂ ಇಲ್ಲ, ಆರಾಮವಾಗಿರ್ತಾನೆ ನಿದ್ರೆಯಲ್ಲಿ. ಅದೇ ಕಾರಣವಾಗಿ ಆಗ ಎಲ್ಲ ಇದ್ದರೂ ಯಾವುದು ಅಂಟಿಕೊಂಡಿರೋದಿಲ್ಲ. ಎಲ್ಲ ಇದೆ. ದೇಹ ಇಲ್ವಾ? ಇದೆ. ಕೈ ಇರ್ಲಿಲ್ವಾ? ಇದೆ. ಕಾಲಿರ್ಲಿಲ್ವಾ? ಇದೆ. ಎದ್ದಾಗ ಕೈಯೋ ಕಾಲೋ ನೋವ್ತಾ ಇದೆ, ಮಲಗದಾಗಿಲ್ಲ. ಯಾಕಂದ್ರೆ ಎಲ್ಲವೂ ಇದೆ, ಯಾವುದಕ್ಕೂ ಅಂಟುಕೊಂಡಿಲ್ಲ ನಿದ್ದೆ ಮಾಡುವಾಗ. ಅದರಿಂದ ಅವನು ಆರಾಮಾಗಿರ್ತಾನೆ. ಅಂಟುಕೊಂಡಿದೆ ಅನ್ನುವ ಎಚ್ಚರವಿಲ್ಲ. ಬಾಹ್ಯ ಪ್ರಪಂಚದ ಅಟ್ಯಾಚ್ಮೆಂಟೇ ಇಲ್ಲ ಅವನಿಗೆ ನಿದ್ರೆಯಲ್ಲಿ. ಅವೇರ್ನೆಸ್ಸೇ ಇಲ್ಲ ಅಲ್ಲಿ. ನಾನು ಅನ್ನೋ ಅನ್ನೋ ಅವೇರ್ನೆಸ್ ಇದೆ, ಮೈನ್ ಅನ್ನೋ ಅವೇರ್ನೆಸ್ ಇಲ್ಲ ಅಲ್ಲಿ. ನಿದ್ರೆಯಲ್ಲಿರುವಂತಹ ಇನ್ನೊಂದು ಗುಣ ನಾನು ಎಂಬುದರ ಅರಿವು. ಅದರಿಂದ ನಾನು ನಿನ್ನೆ ರಾತ್ರಿ 9 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಮಲಗಿ ಚೆನ್ನಾಗಿ ನಿದ್ದೆ ಮಾಡಿದ್ನಪ್ಪ ಅಂತಿದೆ. ಅಂದ್ರೇನು? ಅನ್ನೋ ಅರಿವಿದೆ. ನಾನು ಮಲಗಿದವನು ಯಾರಪ್ಪ? ನಾನೇನೆ. ಎದ್ದವನು ಯಾರು? ನಾನು ಯಾರು ಅಂತ ಕೇಳಲ್ಲ ಯಾರು. ಬೆಳಗಾಗೆದ್ದು ನಾನೇ ಮಲಗಿದ್ದು, ನಾನೇ ಎದ್ದಿದ್ದು. ಟೈಮಿನ ಎಚ್ಚರ ಇದೆ, ಸಮಯದ ಒಂದು ಅವೇರ್ನೆಸ್ ಇದೆ. 9 ಗಂಟೆಗೆ ಮಲಗಿದೆ, 10 ಗಂಟೆಗೆ ಮಲಗಿದೆ, 6ಕ್ಕೆ ಎದ್ದೆ, ಗೊತ್ತು. ಆದರೆ ನನ್ನದು ಅನ್ನುವ ಅವೇರ್ನೆಸ್ ಇಲ್ಲ. ಹಾಗಾಗಿ ಗೊತ್ತಿಲ್ಲ ಅನ್ನುವುದು, ಗೊತ್ತಿರೋ ಅಂಥದ್ದು ನಿದ್ರೆಯಲ್ಲಿ ಮಾತ್ರ. ಅದು ನಮ್ಗೇನು ಗೊತ್ತಾಗ್ಲಿಲ್ಲಪ್ಪ. ಒಳ್ಳೆ ನಿದ್ರೆ ಬಂತು, ರಾತ್ರಿ ಜೋರು ಮಳೆ ಬಂತಂತೆ, ನಮ್ಗೇನು ಗೊತ್ತಾಗ್ಲೇ ಇಲ್ಲ. ಫುಲ್ಲು ಗಾಢ ನಿದ್ದೆ, ಒಳ್ಳೆ ಆನಂದವಾದ ನಿದ್ದೆ. ನೋಡಿ, ಅಲ್ಲಿ ಮಾತ್ರ ಮನುಷ್ಯ ನನಗೇನು ಗೊತ್ತಿಲ್ಲ ಅಂತಾನೆ. ಯಾವಾಗ? ಸುಖವಾಗಿ ನಿದ್ರೆ ಬಂದಾಗ. ಅಂದ್ರೆ ನಾನೂ ಗೊತ್ತು, ನನ್ನದು ಅನ್ನೋ ಎಚ್ಚರ ಇಲ್ಲ. ಬೆಳಗ್ಗೆ ಆದ ತಕ್ಷಣ ಹಾ 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 ನಂದೆ ಎಲ್ಲ ಅಂತ ಹಾರಾಡುವಂಥದ್ದು. ನಿದ್ರೆಯಲ್ಲಿಯೇ ಇರುವಂಥದ್ದು ನಿಜವಾದ ಜಾಗೃತ ಸ್ಥಿತಿ. ಎಚ್ಚರದಲ್ಲೂ ಈ ಎಚ್ಚರ ಮೂಡಿದಾಗ ಏನೂ ಗೊತ್ತಿಲ್ಲ ಅನ್ನುವುದು ಗೊತ್ತಾಗಿಬಿಟ್ಟಾಗ ಮನುಷ್ಯ ನಿಜವಾಗಿ ಮನುಷ್ಯನಾಗ್ತಾನೆ. ಸಾಧಲೆಯ ಬಾಗಿಲಲ್ಲಿ ಕೀಲಿ ಕೈ ಹಿಡ್ಕೊಂಡು ನಿಂತಿರ್ತಾನೆ. ಎಚ್ಚರದಲ್ಲೂ ನಾವು ನಿದ್ರೆಯಂತೆ ಬದುಕಲು ಕಲಿಬೇಕಲ್ವಾ? ಹಾಗಂತ ಶುಕಾಚಾರ್ಯರು ನಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಏನು ಗೊತ್ತಿಲ್ಲ ಅನ್ನುವ ಕ್ವಾಲಿಫಿಕೇಷನ್ನಿಂದ ನಮ್ಮ ಕಾರ್ಯ ಪ್ರಾರಂಭವಾಗಬೇಕು. ನಿದ್ರೆಯಲ್ಲಿ ಹೇಗೆ ಹೆಂಡತಿ ಮಕ್ಕಳು ಮನೆ ಆಸ್ತಿ ಸಾಲ ಸೋಲ ಎಲ್ಲ ಮರೆತು ಬಿಡ್ತೀವಿ, ಎಲ್ಲ ಬಂಧನಗಳಿಂದ ದೂರ ನಿಂತು ಹಾಯಾಗಿ ಬದುಕ್ತೀವಲ್ಲೋ ನಿದ್ದೆಯಲ್ಲಿ, ಹಾಗೆ ಎಚ್ಚರದಲ್ಲೂ ಬದುಕಲು ಕಲ್ತ್ಕೋಬೇಕು. ಎಚ್ಚರದ ಅಭ್ಯಾಸಕ್ಕಾಗಿ ನಿದ್ರೆಯ ಪಾಠ ಮಾದರಿಯಾಗಬೇಕಾಗಿದೆ ನಮಗೆ. ಬಂಧನವನ್ನು ಕಳಚಿ ಬದುಕುವ ಸಾಧ್ಯತೆಗಳನ್ನು ನಾವು ಎಚ್ಚರದಿಂದ ಗಮನಿಸಬೇಕು. ಕನಸು ಮತ್ತು ನಿದ್ರೆ ಎಚ್ಚರಕ್ಕೆ ಆದರ್ಶವಾಗಬೇಕು ಎನ್ನುವ ಮಾತನ್ನ ಶುಕಾಚಾರ್ಯರು ಯಾವ ಥರ ಹೇಳ್ತಾರೆ ಅಂದರೆ ನೋಡಿ, ಭಾಗವತ ಇದಕ್ಕೋಸ್ಕರ ನಮ್ಗೆ ಇಂಪಾರ್ಟೆಂಟು. ಶುಕಾಚಾರ್ಯ ಹೇಳ್ತಾರೆ, ಯದಿ ಛಾಯಾಂ ಮಹಿತ್ವೇ ಸ್ವೇ ಪರಮಿಸ್ಮಿನ್ ಕಾಲಮಾಯಯೋ ರಮೇತ ಗತಸ್ಮೋ ಹಸ್ತ್ಯತ್ಕೋದ್ವಾಸ್ತೆ ತದೋಭಯಂ ಅಂತ ಹೇಳ್ತಾರೆ.
ಜೀವ ತನ್ನ ಹಿರಿಮೆಯನ್ನು ತಾನು ಅರ್ಥ ಮಾಡಿಕೊಳ್ಳದೆ ತೀರಾ ಕುಬ್ಜನಾಗಿ ಬದುಕುತ್ತಿದ್ದಾನೆ. ತಾನೇ ತನ್ನನ್ನು ಸಣ್ಣವನಾಗಿ ಮಾಡ್ಕೋತಾ ಇದ್ದಾನೆ. ಅವನಿಗೆ ತನ್ನ ಹಿರಿಮೆಯ ಅರಿವೇ ಇಲ್ಲ. ಅರಿವಾದ ಕ್ಷಣದಲ್ಲಿ ಅವನು ಕಾಲ ಮತ್ತು ಮಾಯೆಯ ಸೀಮೆಯನ್ನು ಮೀರಿ ಅದರಿಂದ ಆಚೆಗೆ ಎದ್ದು ಬಿಡ್ತಾನೆ. ಯಾವತ್ತಿಗೂ ಸಾವಿರ ವರ್ಷಗಳ ಹಿಂದೆ ನಾನು ಇದ್ದೆ, ಇನ್ನು ಒಂದು ಅನಂತ ಕಾಲದ ಅನಂತರ ಕೂಡ ನಾನು ಇರ್ತೀನಿ. ಆದರೆ ಈ ಶರೀರದಿಂದಲ್ಲ. ಆಗ ಯಾವುದೋ ಶರೀರ ಇತ್ತು, ಹೋಯ್ತು. ಈಗ ಈ ಶರೀರದಲ್ಲಿದ್ದೇನೆ, ಇದೂ ಹೋಗುತ್ತೆ. ನಾಳೆ ಮತ್ಯಾವುದೋ ಒಂದು ಹೊಸದು ಬರುತ್ತೆ, ಅದರಿಂದ ಅದೂ ಹೋಗುತ್ತೆ. ಈ ಜೀವ ಬಂದದ್ದಲ್ಲ, ಇದ್ದದ್ದು ಯಾವತ್ತೂ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇದೆ. ಪರಮಾತ್ಮನ ತರಹವೇ ಇದು. ಪರಮಾತ್ಮ ಆದರೆ ಏನು? ಪರಮಾತ್ಮ ಬಿಂಬ, ನಾವೆಲ್ಲ ಪ್ರತಿಬಿಂಬಗಳು. ಹೀಗೆ ಕಾಲದ ಬೇಲಿಯನ್ನು ಕಳಚಿ ಪಂಚಭೌತಿಕವಾದಂಥ ದೇಹೇಂದ್ರಿಯಗಳ ಮಾಯೆಯ ಬೇಲಿಯನ್ನು ಕಳಚಿದ್ದಾಗ ಎತ್ತರದಲ್ಲಿ ನಿಂತು ಒಂದು ನಿಟ್ಟಿಸಿದಾಗ ಉಳಿಯುವಂಥ ವಸ್ತು ನಾನು ಎಂಬ ಜೀವಕಲೆ ಅನ್ನೋದು ಅರ್ಥವಾಗಿಬಿಡುತ್ತೆ. ಅದೇ ನಿಜವಾದ ನನ್ನ ಅರಿವು, ಜೀವನದ ಅರಿವು, ಆತ್ಮದ ಸಾಕ್ಷಾತ್ಕಾರ ಅದು. ಹಾಗಾಗಿ ಪರೋಕ್ಷ ಜ್ಞಾನ ಅದು. ಅದಾದ ನಂತರವೇ ಆ ಪರೋಕ್ಷ ಜ್ಞಾನಕ್ಕೆ ದಾರಿ. ಮೊದಲು ಪರೋಕ್ಷ ಜ್ಞಾನ, ನಿನ್ನನ್ನು ನೀನು ತಿಳಿ ಅಂತಾರೆ ಶುಕಾಚಾರ್ಯರು. ಮೊದಲು ನನ್ನನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಆಗ ನನ್ನ ಇರುವಿಗೂ ಕಾರಣವಾದ, ನನ್ನನ್ನು ನಿಯಂತ್ರಿಸುವ ವಿಶ್ವಶಕ್ತಿಯಾದ ಭಗವಂತನ ಅರಿವಿನ ಬಾಗಿಲು ಸಹಜವಾಗಿ ತೆರ್ಕೊಳ್ಳುತ್ತೆ. ಮೊದಲು ಆತ್ಮದ ಸಾಕ್ಷಾತ್ಕಾರ, ಮತ್ತೆ ಪರಮಾತ್ಮನ ಸಾಕ್ಷಾತ್ಕಾರ. ಮೊದಲು ಅಹಂ ಮತ್ತೆ ಸಹ. ಇದೇನ್ನೇ ಸೋಹಂ ಅಂತ ಹೇಳೋವಂಥದ್ದು ಅಂಡರ್ಲೈನ್ ಮಾಡ್ಕೋಬೇಕು. ದ್ವೈತದ ಅದ್ವೈತ ಇದು. ಹಾಗೆ ನಾನು ಈ ದೇಹದೊಳಗಿದ್ದೇನೆ. ದ್ವೈತದ ಅದ್ವೈತ ಅಂದರೆ ಸೋಹಂ, ನಾನು ಮತ್ತು ಭಗವಂತ ಎರಡೂ ಬೇರೆ, ಆದರೆ ಎರಡೂ ಒಂದೇ ಅಲ್ಲ, ಆದರೆ ಎರಡೂ ಒಟ್ಟಿಗೆ ಇದ್ದೇವೆ. ನಾನು ಈ ದೇಹದೊಳಗಿದ್ದೇನೆ, ಭಗವಂತನು ಈ ದೇಹದೊಳಗಿದ್ದಾನೆ. ದ್ವಾ ಸುಪರ್ಣಃ ಅಂತ ಹೇಳ್ತಾರೆ. ಒಂದೇ ಮರದಲ್ಲಿ ಎರಡು ಹಕ್ಕಿಗಳು, ಇಷ್ಟೇ ವ್ಯತ್ಯಾಸ. ನಾನು ಒಳಗಿದ್ದೇನೆ, ಹೊರಗಿಲ್ಲ. ಭಗವಂತ ಒಳಗಿದ್ದಾನೆ, ಆದರೆ ಹೊರಗೂ ಇದ್ದಾನೆ. ನಾನು ಹೊರಗಡೆ ಇಲ್ಲ, ಆದರೆ ಭಗವಂತ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತಃ. ಮರಿಬಾರ್ದು ಇದನ್ನ. ಎಲ್ಲೆಡೆಯೂ ಇದ್ದಾನೆ. ನಾನು ಅಣು ಮಾತ್ರ, ಅವನು ಅಣುಗೆ ಅಣುವೂ ಹೌದು, ಮಹತ್ತಿಗೆ ಮಹತ್ತೂ ಹೌದು. ಅವನು ನನ್ನದು ಸೀಮಿತವಾದ ಶಕ್ತಿ, ಅವನದು ಅನಂತ ಶಕ್ತಿ. ನಾನು ಅನಂತ ಶಕ್ತಿಯ ಒಂದು ಚಿಕ್ಕ ಪ್ರತಿಫಲ ಅಷ್ಟೇನವೇ. ನಾನು ಒಂದು ಜೀವ, ಅವನು ನಮಗೆಲ್ಲ ಜೀವವಿತ್ತಂತ ಜೀವರ ಜೀವ ಅವನು. ಇದು ಜೀವದ ಅರಿವು, ಇದು ಜೀವನದ ಅರಿವು, ಇದೇ ಭಗವಂತನ ಅರಿವು ಅಂತ ಶುಕಾಚಾರ್ಯರು ಭಾಗವತದ ಮುಖಾಂತರ ನಮ್ಮೆಲ್ಲರಿಗೂ ಪರೀಕ್ಷಿತ ರಾಜನಿಗೆ ಹೇಳೋ ಮುಖಾಂತರ ಹೇಳ್ತಾ ಇದ್ದಾರೆ. ಇದನ್ನು ಮರಿದಿರ ನಾವು ಈ ಒಂದು ಭಾಗವತವನ್ನು ಇದಕ್ಕೋಸ್ಕರವಾಗಿ ಕಣ್ಣುಗೊತ್ಕೊಂಡು ಇದನ್ನು ಅತಿ ಶ್ರದ್ಧೆಯಿಂದ ಇದರಲ್ಲಿರೋವಂಥ ಅಂತರಾತ್ಮವನ್ನು ಪಠನೆ ಮಾಡಿದ್ರೆ ಮೇಲ್ಬರೋ ಕಥೆಯನ್ನು ನಾವು ಕಥೆಯನ್ನಾಗಿ ತಗೊಂಡು ಇದರ ಒಳ ಅರ್ಥಗಳನ್ನು ನಾವು ಮನಸ್ಸಿಗೆ ತಗೊಂಡ್ರೆ ಅರಿವು ಭಗವಂತನದ್ದು ಎಂದಾದರೂ ಒಂದಿನ ಮೂಡಬಹುದು ಅನ್ನೋದು ಅಭಿಪ್ರಾಯ. ಇವತ್ತು ಇಷ್ಟನ್ನು ಹೇಳಿ ಈ ಒಂದು ಭಾಗವತ ಚಿಂತನವನ್ನು ಇಲ್ಲಿಗೆ ಉಪಸಂಹಾರ ಮಾಡೋಣ. ಇಲ್ಲಿಂದ ಮುಂದೆ ತಿಳಿವಿನ ಸಾರ ಏನು ಅನ್ನೋದನ್ನು, ಭಾಗವತದ ಸಾರವನ್ನು ನೋಡ್ತಾ ಹೋಗಬೇಕಾಗತ್ತೆ. ಸೃಷ್ಟಿಯ ಬಿತ್ತರ ಯಾವ ಥರ ಆಯಿತು ಅಂತ ಮುಂದೆ ಹೇಳ್ತಾ ಹೋಗ್ತಾರೆ 3ನೇ ಸ್ಕಂದದಿಂದ. ಇಲ್ಲಿವರೆಗೂ 2ನೇ ಸ್ಕಂದವನ್ನು ನೋಡಿದ್ದೇವೆ. ಅದಾದಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇವತ್ತಿನ ಈ ಒಂದು ಭಾಗವತ ಚಿಂತನವನ್ನು ನನ್ನ ಗುರುಗಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.